ನಮ್ಮ ಸಕ್ಸಸ್ ಕೂಡ ಕಾರಣ ಆಗುತ್ತೆ. ಸೊ ಸಕ್ಸಸ್ ಕಾರಣ ಆಗುತ್ತೆ ಅಂದ್ರೆ ನಾವು ಯಾವ್ದನ್ನ ಯೂಸ್ ಮಾಡಬೇಕು. ಯಾಕಂದ್ರೆ ಕೆ ಅನ್ನೋ ಅಕ್ಷರ ಕೂಡ ತುಂಬಾ ಪಾಸಿಟಿವ್. ಇವಾಗ ದರ್ಶನ್ ಅವರು ಕಾಂತಾರ ಅಂತ ಒಂದು ಮೂವಿ ಮಾಡಿದ್ರು, ಸಾರಿ ಕಾಟೇರ ಮೂವಿ ಮಾಡಿದ್ರು. ಆ ಕಾಟೇರ ಮೂವಿ ಅವ್ರಿಗೆ ತುಂಬಾ ಸಕ್ಸಸ್ನ ಕೊಡ್ತು. ಅಂದ್ರೆ ಅವರ ಒಂದು ಇದರಲ್ಲಿ ಲೈಫಲ್ಲಿ ತುಂಬಾ ಸಕ್ಸಸ್ ಕೊಟ್ಟಿರೋಂಥ ಮೂವಿ. ಬಟ್ ಏನಪ್ಪಾ ಅಂತಂದ್ರೆ ನೋಡಿ, ಅದರಲ್ಲಿ ಅತಿ ಹೆಚ್ಚು ಮಣ್ಣೇ ಇರುತ್ತೆ ಅಂದರೆ ಈ ಮಣ್ಣು 16ನೇ ತಾರೀಕಲ್ಲಿ ಹುಟ್ಟಿರೋರು. ಯಾಕಂದರೆ ಇದು ಕೇತುಗೆ ಸಂಬಂಧಪಟ್ಟಿರೋಂಥ ಒಂದು ನಂಬರ್ 7, 16, 25. ಸೊ ಈ ನಂಬರಲ್ಲಿ ಹುಟ್ಟಿರೋರು ಅತಿ ಹೆಚ್ಚು ಮಣ್ಣನ್ನು ಯೂಸ್ ಮಾಡಬೇಕು ಅಂತಂದರೆ ಈ ಮಣ್ಣು ಅಂತಂದರೆ ನೋಡಿ, ಈ ಕೆಂಪು ಮಣ್ಣು, ಈ ಗೆದ್ದಲು ಮಣ್ಣು ಎಲ್ಲ ಇರುತ್ತಲ್ಲ, ಇದನ್ನು ಯೂಸ್ ಮಾಡಬೇಕು. ಅತಿ ಹೆಚ್ಚು ಇವರು ಮಣ್ಣಿನಲ್ಲಿ ಮಾಡಿರೋಂಥ ಹುತ್ತಕ್ಕೆ ಹೋಗಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಮಣ್ಣಲ್ಲಿ ನಡೆದ್ರೂ ಕೂಡ ಇವ್ರಿಗೆ ತುಂಬ ಪಾಸಿಟಿವ್ ಕೊಡುತ್ತೆ. ಇವರ ಮನೆಯಲ್ಲಿ ಗಾರ್ಡನಲ್ಲಿ ಮಣ್ಣನ್ನು ಅಳವಡಿಸ್ಕೊಳ್ಬೇಕು. ಇವ್ರ ರೂಮಲ್ಲೂ ಕೂಡ ಇವಾಗೆಲ್ಲ ಬರುತ್ತೆ ಫ್ಯಾನ್ಸಿಯಾಗಿ ಮಣ್ಣಿಂದ ಮಾಡುವಂತಹ ಕೆಲವೊಂದು ಪಾತ್ರೆಗಳಿರ್ಬೋದು, ಮಣ್ಣಲ್ಲಿ ಮಾಡಿರೋಂಥ ವಾಲ್ಸ್ ಇರ್ಬೋದು, ಇದನ್ನೆಲ್ಲ ಮಾಡ್ಕೊಂಡಾಗ ತುಂಬ ಪಾಸಿಟಿವ್ ಕೊಡುತ್ತೆ 16ನೇ ತಾರೀಕಲ್ಲಿ ಹುಟ್ಟಿರೋರಿಗೆ. ಸೊ ಇವರು ಮಣ್ಣನ್ನು ಅತಿ ಹೆಚ್ಚು ಯೂಸ್ ಮಾಡಬೇಕು, ಮಣ್ಣಲ್ಲಿ ಓಡಾಡ್ತಿರ್ಬೇಕು, ಮಣ್ಣಿನ ಪಾತ್ರೆ ಯೂಸ್ ಮಾಡಬೇಕು. ಇವಾಗ ನೋಡಿ, ಅವರು ಕಾಟೇರ ಫಿಲಮಲ್ಲಿ ಅತಿ ಹೆಚ್ಚು ಈ ಮಣ್ಣಲ್ಲೇ ಇರ್ತಾರೆ. ಹಂಗಿರೋದ್ರಿಂದ ಅವರ ಒಂದು ಫಿಲಮು ಕ್ಲಿಕ್ ಆಗಿದೆ. ಅಂದರೆ ಅವರ ಒಂದು ಫಿಲಮ್ ಕ್ಲಿಕ್ ಆಗಿದೆ. ಮತ್ತು ಆ ಫಿಲಮಲ್ಲಿ ಅವ್ರಿಗೆ ತುಂಬ ಸೂಪರ್ ಡೂಪರ್ ಸಕ್ಸಸ್ಸನ್ನು ನೋಡಿದ್ದಾರೆ. ಅದೇ ರೀತಿ ಕಾಂತಾರ ನೋಡಿ, ಇವ್ರದ್ದು ರಿಷಬ್ ಶೆಟ್ಟಿ ಅವ್ರದ್ದು ಕಾಂತಾರದಲ್ಲೂ ಅತಿ ಹೆಚ್ಚು ಮಣ್ಣು, ಕಾಡು, ಗಿಡ ಮರಗಳು ಇದೇ ಇರ್ತವೆ. ಹಂಗಿದ್ದಾಗ ಅವ್ರದ್ದು ಕೂಡ ತುಂಬ ಫಿಲಮ್ ಇದು ತುಂಬ ಸೂಪರ್ ಡೂಪರ್ ಸಕ್ಸಸ್ ಕೊಟ್ಟಿದೆ. ಯಾಕಪ್ಪ ಅಂತಂದರೆ ನೋಡಿ, ಅವರು ಅಷ್ಟೇ, ಅವ್ರು ಏನೇ ಮಾಡಿದ್ರು ರಿಷಬ್ ಶೆಟ್ಟಿ ಅವರು ಅವರ ಫ್ಯಾಮಿಲಿ ಮತ್ತು ಅವರ ಫ್ರೆಂಡ್ಸು ಈ ಸರ್ಕಲ್ ಬಿಟ್ಟು ಅವ್ರು ಹೊರಗಡೆ ಬಂದಿಲ್ಲ. ಸೊ ನಾವು ಏನೇ ಮಾಡಿದ್ರು ನಮ್ಮನ್ನು ಕ್ಯಾರಿ ಮಾಡೋರು ಒಬ್ರು ಇರ್ತಾರೆ ನೋಡಿ. ಹೊಂಬಾಳೆ ಬ್ಯಾನರ್ ಅವರು ಅವ್ರನ್ನ ಕ್ಯಾರಿ ಮಾಡಿದ್ರು. ಸೊ ಹಿಂಗಿದ್ದಾಗ ಎಲ್ಲೋ ಒಂದು ಕಡೆ ಇವ್ರನ್ನ ನಡೆಸೋರು ಬೇಕೇ ಬೇಕು. ಅದೇ ರೀತಿ ನಮ್ಮ ನಡೆಸೋರು ಪಾಸಿಟಿವ್ ಆಗಿರಬೇಕು, ನಮಗೆ ತಕ್ಕಂಗಿರಬೇಕು, ನಮ್ಮ ನಂಬರ್ಗೆ ಮ್ಯಾಚ್ ಆಗಬೇಕು, ನಮ್ಮ ನಕ್ಷತ್ರಕ್ಕೆ ಮ್ಯಾಚ್ ಆಗಬೇಕು. ನೋಡಿ, ಇವರು ಅಷ್ಟೇ, ಕಮಲಾಸನ್ ಅವ್ರದ್ದು ಕೂಡ ನಂಬರು 7 ಬರುತ್ತೆ, 7ನೇ ತಾರೀಕೆ ಹುಟ್ಟಿರ್ತಾರೆ. ಅವ್ರದ್ದು ಅಷ್ಟೇ, ಅವ್ರದ್ದು ಸೂಪರ್ ಡೂಪರ್ ಮೂವಿ ಅಂತಂದರೆ ಇಂಡಿಯನ್ ಮೂವಿ ನೋಡಿದ್ದೀರಾ. ಅದರಲ್ಲೂ ಅಷ್ಟೇ ಈ ಮಡಿಕೆದು ಮಣ್ಣು ಜಾಸ್ತಿ ಅತಿ ಹೆಚ್ಚು ಯೂಸ್ ಮಾಡ್ತಾರೆ. ಮತ್ತು ಅವ್ರದ್ದು ಸ್ವಲ್ಪ ಪುರಾತನ ಕಾಲದ್ದೆಲ್ಲ ಇದೆಲ್ಲ ತೋರಿಸ್ತಾರೆ. ಆ ಫಿಲಮು ಅಷ್ಟೇ ತುಂಬ ಸೂಪರ್ ಡೂಪರ್ ಆಗಿತ್ತು. ಮತ್ತು ಧೋನಿ ಅವ್ರು ನೋಡಿ, ಅವರ ಒಂದು ಫ್ಯಾಮಿಲಿ ಇರ್ಬೋದು, ಅವರು ಸ್ವಲ್ಪ ಚೆನ್ನೈ ಅನ್ನೋ ಒಂದು ಟೀಮ್ಗೆ ಆಡಿದಾಗ ಅಲ್ಲಿ ಅವರು ಸೋಲನ್ನು ಕಂಡ್ರು. ಅದೇ ಯೆಲ್ಲೋ ಕಲರು ಅವ್ರಿಗೆ ಅಂಥ ಸಾಥ್ ತಂದುಕೊಡಲ್ಲ. ಬಟ್ ಮ್ಯಾಚ್ ಅಂತ ಬಂದಾಗ ಯೆಲ್ಲೋ ಕಲರು, ಬ್ಲೂ ಕಲರು ಏನು ಇರುತ್ತೋ ಬಟ್ಟೆ ಇರೋವಂಥ ಒಂದೇ ಟೀಮ್ಗಳೇ ಯಾವಾಗಲೂ ಅತಿ ಹೆಚ್ಚು ಸಕ್ಸಸ್ನ ನೋಡೋದು. ಅದೇ ರೀತಿ ಚೆನ್ನೈ ಅವ್ರಿಗೆ ಸಾಥ್ ಕೊಟ್ಟಿಲ್ಲ. ಅದೇ ಇಂಡಿಯಾದಲ್ಲಿ ಆಡಿದಾಗ ಅಲ್ಲಿ ಅವ್ರಿಗೆ ನೋಡಿ INDIA ಆ ಒಂದು 7ನೇ ತಾರೀಕು 16ನೇ ತಾರೀಕು ಹುಟ್ಟಿರೋರಿಗೆ ಅವ್ರು ಏನೇ ಕೆಲಸ ಮಾಡಿದ್ರು ಆ ಕೆಲಸದಲ್ಲಿ ಅವ್ರಿಗೆ D ಅನ್ನೋ ಅಕ್ಷರ ಬರಬೇಕು. ಅದೇ ರೀತಿ ಅಲ್ಲಿ ಇಂಡಿಯಾ ಅಂತ ಬಂದಾಗ ಆ D ಅನ್ನೋ ಅಕ್ಷರ ಅತಿ ಹೆಚ್ಚು ಪಾಸಿಟಿವ್ ಕೊಡುತ್ತೆ. ಹಾಗಾಗಿ ಇಂಡಿಯಾದಲ್ಲೇ ಅವರಿದ್ದಾಗ ಕ್ಯಾಪ್ಟನ್ ಆಗಿದ್ದರು, ತುಂಬ ಚೆನ್ನಾಗಿ ಮ್ಯಾಚಲ್ಲಿದ್ದರು. ಅವ್ರು ಯಾವಾಗ ಚೆನ್ನೈಗೆ ಬದಲಾದರು ಆವಾಗ ಎಲ್ಲೋ ಒಂದು ಕಡೆ ಅವರು ಸಕ್ಸಸ್ ಕೂಡ ಕಮ್ಮಿ ಆಗ್ತಾ ಹೋಗ್ತು. ಮತ್ತು ಯೆಲ್ಲೋ ಅನ್ನೋ ಬಣ್ಣ 7ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ತುಂಬ ಅಪೋಸಿಟ್ ಬಣ್ಣ. ಯೆಲ್ಲೋ ಕಲರು ಯೂಸ್ ಮಾಡಬಾರ್ದು. ಬಟ್ ಅವರು ಏನೂ ಮಾಡೋಕ್ಕಾಗಲ್ಲ, ಅವರ ಒಂದು ಟೀಮ್ ಕಲರೇ ಯೆಲ್ಲೋ ಆಗಿತ್ತು. ಸೊ ಅದು ಕೂಡ ಅವ್ರಿಗೆ ನೆಗೆಟಿವ್ ಕೊಟ್ಟಿರ್ಬೋದು. ಅದೇ ರೀತಿ 7 and 8 ಕಾಂಬಿನೇಷನ್ನು ಯಾರ್ಯಾರೆಲ್ಲ ಇರ್ತಿರೋ ಅವ್ರ ಮನೇಲಿ ಅತಿ ಹೆಚ್ಚು ಕಾಯಿಲೆ, ಅವ್ರ ಮನೇಲಿ ಮಕ್ಕಳು ಊಟ ಹಾಕಲ್ಲ, ಮಕ್ಕಳು ಸರಿಯಾಗಿ ಪೇರೆಂಟ್ಸ್ನ ನೋಡ್ಕೊಳ್ಳಲ್ಲ, ಇಲ್ಲ ಅವ್ರ ಮಕ್ಳಿಗೆ ಕಾಯಿಲೆ ಆಗಿರುತ್ತೆ, ಅವ್ರ ಕುಟುಂಬದ ಸಮಸ್ಯೆ ಅತಿ ಹೆಚ್ಚು